Hello everybody, this is Divyashri. Welcome to Literary Canon. In this video, we are going to discuss about human memory, especially short-term memory and long-term memory, as well as we are going to discuss about key and helpful behavior. Most important, UGC ಅಲ್ಲಿ ತುಂಬಾ ಟೈಮ್ ಈ ಕ್ವೆಶ್ಚನ್ಸ್ ಅನ್ನ ಕೇಳ್ತಿದ್ದಾರೆ. ಸೊ ಹಾಗಾಗಿ ವಿತೌಟ್ ಫರ್ದರ್ ಅಡ್ಯೂ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಹ್ಯೂಮನ್ ಮೆಮೊರಿಯನ್ನು ನಾವು ಟೂ ಟೈಪ್ಸ್ ಆಗಿ ನೋಡ್ತೀವಿ. ಒಂದು ಶಾರ್ಟ್ ಟರ್ಮ್ ಮೆಮೊರಿ, ಇನ್ನೊಂದು ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಮೆಮೊರಿ ಅಂತಂದ್ರೇನು, ವರ್ಕಿಂಗ್ ಮೆಮೊರಿ ಅಂತ ಹೇಳ್ತೀವಿ. ಅದನ್ನು ಶಾರ್ಟ್ ಟರ್ಮ್ ಮೆಮೊರಿಯನ್ನು ವರ್ಕಿಂಗ್ ಮೆಮೊರಿ ಅಂತ ಕರಿತೀವಿ. ಇಟ್ ಹ್ಯಾಡ್ ಅ ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಫಾರ್ ಅ ಬ್ರೀಫ್ ಪೀರಿಯಡ್ ಆಫ್ ಟೈಮ್. ಆಯಿತಾ, ಅಂದರೆ ಏನಂತ ಹೇಳ್ತೀವಿ ಅಂದರೆ ಸ್ಮಾಲ್ ಇನ್ಫಾರ್ಮೇಷನ್. ಆಯಿತಾ, ಅದು ತುಂಬ ಕಡಿಮೆ ಸಮಯದ ತನಕ ನಿಮ್ಮ ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಆಯಿತಾ, ಅದು ಎಕ್ಸ್ಪೆಷಲಿ 30 to 50 seconds ಅಷ್ಟು ಮಾತ್ರ ಉಳ್ಕೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಯಾವುದೋ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೀರಾ. ಸೊ ನಿಮಗೆ ಪ್ರಿನ್ಸಿಪಲ್ ಹೇಳ್ತಾರೆ ಈ ಪೇರೆಂಟ್ಸಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಆ ಫೋನ್ ನಂಬರ್ ಎಷ್ಟು ನಿಮಿಷ ನೆನ್ಪಿಟ್ಕೊಂಡಿರ್ತೀರಾ, ನೀವು ಎಷ್ಟು ಸೆಕೆಂಡ್ ನೆನ್ಪಿಟ್ಕೊಂಡಿರ್ತೀರಾ, 30 to 50 seconds ಅಷ್ಟೇ ನೆನ್ಪಿಟ್ಕೊಂತೀರಾ. ಅದಾದ್ಮೇಲೆ ಮರ್ತೋಗ್ಬಿಡ್ತೀರಾ. ಅದೇ ನಾವೇನಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಯಾವ್ದಾದ್ರು ಬರುತ್ತೆ, ಒಂದು ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ, ಇನ್ನೊಂದು ಇಂಪ್ಲಿಸಿಟ್. ಎಕ್ಸ್ಪ್ಲಿಸಿಟಲ್ಲಿ ಎಪಿಸೋಡಿಕ್ ಮತ್ತು ಸಿಮ್ಯಾಂಟಿಕ್, ಇಂಪ್ಲಿಸಿಟಲ್ಲಿ ಪ್ರೈಮಿಂಗ್, ಪ್ರೊಸೀಜರಲ್ಲಿ ಇನ್ನೊಂದು ಬರುತ್ತೆ ಕಂಡೀಷನಿಂಗ್. ಆಯಿತಾ, ವಿ ವಿಲ್ ಡಿಸ್ಕಸ್ ಅಬೌಟ್ ಲಾಂಗ್ ಟರ್ಮ್ ಮೆಮೊರಿ ಇನ್ ಅ ಡೀಟೇಲ್ಡ್ ವೇ. ಆಯಿತಾ, ನೋಡಿ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಏನೇನು ಬರುತ್ತೆ. ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಎಕ್ಸ್ಪ್ಲಿಸಿಟ್ ಮೆಮೊರಿ ಮತ್ತು ಇಂಪ್ಲಿಸಿಟ್ ಮೆಮೊರಿ ಅಂತ ಬರುತ್ತೆ. ಸೊ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂದ್ರೇನು, ಕಾನ್ಷಿಯಸ್ ಅಂದರೆ ನಿಮ್ಗೆ ಅರಿವಿಗೆ ಬರುತ್ತೆ ಇದು. ಆಯಿತಾ, ದೀಸ್ ಮೆಮೊರೀಸ್ ಇಂಟೆನ್ಷನಲಿ ರೀಕಾಲ್ ಆ್ಯಂಡ್ ಡಿಸ್ಕ್ರೈಬ್, ಅಂದರೆ ಈ ವಾಸ್ತವಿಕ ಮಾಹಿತಿ ಅನ್ನೋದಿದೆಯಲ್ಲ, ಅದು ಉದ್ದೇಶಪೂರ್ವಕವಾಗಿ ನೆನ್ಪು ಮಾಡ್ಕೋತೀರಾ ನೀವು. ಆಯಿತಾ, ಇಂಟೆನ್ಷನ್ ನೆನ್ಪು ಮಾಡ್ಕೊತಾ ಹೋಗ್ತೀರಾ. ಆಯಿತಾ, ವಾಸ್ತವಿಕ ಮಾಹಿತಿ ಮತ್ತು ಹಿಂದಿನ ಅನುಭವ. ಆಯಿತಾ, ಹಿಂದಿನ ಅನುಭವವನ್ನು ನೀವೇನು ಮಾಡ್ತೀರಾ ಅಂತಂದರೆ ಉದ್ದೇಶಪೂರ್ವಕವಾಗಿ ನೆನ್ಪಿಟ್ಕೋತೀರಾ. ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತೀವಿ. ಅದರಲ್ಲಿ ದೇರ್ ಆರ್ ಟೂ ಟೈಪ್ಸ್. ಯಾವ್ದ್ಯಾವುದು, ಒಂದು ಎಪಿಸೋಡಿಕ್, ಇನ್ನೊಂದು ಸಿಮ್ಯಾಂಟಿಕ್. ಎಪಿಸೋಡಿಕ್ ಅಂತಂದ್ರೇನು, ಎಪಿಸೋಡಿಕ್ ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಇವೆಂಟ್ ದಟ್ ಹ್ಯಾಪನ್ ಟು ಯು. ಅಂದರೆ ವೈಯಕ್ತಿಕ ಅನುಭವಗಳು ಮತ್ತು ನಿರ್ದಿಷ್ಟ ಘಟನೆಗಳಿದೆಯಲ್ಲ, ಅದು ನಿಮಗೆ ನೆನ್ಪು ಬರ್ತಾ ಹೋಗುತ್ತೆ. ಆಯಿತಾ, ಎಕ್ಸಾಂಪಲ್ ಯಾವುದು, ಯುವರ್ ಲಾಸ್ಟ್ ಬರ್ತ್ಡೇ, ಇದು ನಿಮ್ಗೆ ನೆನ್ಪು ಬರ್ತಾನೆ ಹೋಗುತ್ತೆ ಅಲ್ವಾ. ಇದು ವೈಯಕ್ತಿಕ ಅನುಭವ ಇರ್ಬೋದು. ಅದು ನಿಮ್ಗೆ ಯಾವಾಗಲೂ ಪ್ರತಿ ಸಲನೂ ಪ್ರತಿ ವರ್ಷನೂ ನೆನ್ಪು ಬರ್ತಾ ಹೋಗುತ್ತೆ ಅಲ್ವಾ. ಅದು ನೆನ್ಪು ಯಾವಾಗಲೂ ನೆನಪಿದ್ದೇ ಇರುತ್ತೆ ನಿಮಗೆ. ಸೊ ಸಿಮ್ಯಾಂಟಿಕ್ ಅಂದ್ರೇನು, ಜನರಲ್ ನಾಲೆಜ್, ಫ್ಯಾಕ್ಟ್ಸ್, ಕಾನ್ಸೆಪ್ಟ್ ಅಬೌಟ್ ದ ವರ್ಲ್ಡ್, ಅಂದರೆ ಸಾಮಾನ್ಯ ಜ್ಞಾನ ಮತ್ತು ಪ್ರಪಂಚದ ಸಂಗತಿಗಳನ್ನು ನೀವು ನೆನ್ಪು ಮಾಡ್ಕೊಳ್ಳೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೇಮ್ ಆಫ್ ದ ಕ್ಯಾಪಿಟಲ್ಸ್ ಅಂದ್ಕೊಳ್ಳಿ. ಇಂಡಿಯಾದ ಯಾವುದು ಡೆಲ್ಲಿ, ಆಮೇಲೆ ಯಾವುದು ಫ್ರಾನ್ಸ್ದು ಪ್ಯಾರಿಸ್. ಇದು ಜನರಲ್ ನಾಲೆಜ್ ಬಗ್ಗೆ, ಅದನ್ನು ಸಿಮ್ಯಾಂಟಿಕ್ ಅಂತ ಹೇಳ್ತೀವಿ. ಇಂಪ್ಲಿಸಿಟ್ ಮೆಮೊರಿಯಲ್ಲಿ ಅನ್ಕಾನ್ಷಿಯಸ್. ಅನ್ಕಾನ್ಷಿಯಸ್ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ಇನ್ಫ್ಲೂಯೆನ್ಸಸ್ ಯೋರ್ ಬಿಹೇವಿಯರ್ ವಿತೌಟ್ ಯು ಬೀಯಿಂಗ್ ಕಾನ್ಷಿಯಸ್ಲಿ ಅವೇರ್ ಆಫ್ ದೆಮ್. ಅಂದರೆ ನೀವು ಸಲೀಸಾಗಿ ನೆನ್ಪಿಟ್ಕೊಳ್ಳಲ್ಲ ಅಥವಾ ಪ್ರಜ್ಞಾಪೂರ್ವಕವಾಗಿ ಆಲೋಚನೆ ಇಲ್ಲದೇನೆ ಏನು ಮಾಡ್ತೀರಾ ನೀವು ಬೆಳೆಸುವಂಥದ್ದು. ಇದನ್ನು ನಾವೇನಂತ ಹೇಳ್ತೀವಿ, ಇಂಪ್ಲಿಸಿಟ್ ಅಂತ ಹೇಳ್ತೀವಿ. ಇಲ್ಲಿ ಇದಕ್ಕೆ 3 ಟೈಪ್ಸ್. ಒಂದು ಪ್ರೈಮಿಂಗ್, ಪ್ರೊಸೀಜರಲ್ ಆ್ಯಂಡ್ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಪ್ರೈಮಿಂಗ್ ಅಂತಂದ್ರೇನು, ವೆನ್ ಯು ಎಕ್ಸ್ಪೋಸ್ ಟು ಎನಿಥಿಂಗ್ ವಿಚ್ ಇನ್ಫ್ಲೂಯೆನ್ಸಸ್ ಅದರ್. ಅಂದರೆ ನೀವೇನು ಮಾಡ್ತೀರಾ ಅಂತಂದರೆ ಇತ್ತೀಚಿನ ಮಾನ್ಯತೆಯ ಆಧಾರದ ಮೇಲೆ ನೆನ್ಪಿಟ್ಕೊಳ್ಳೋವಂಥದ್ದು. ಅಂದರೆ ನೀವೀಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವ್ಯಕ್ತಿನ ನೀವು ನೋಡಿದಾಗ, ನೀವು ಎಕ್ಸ್ಪೋಸ್ ಮಾಡಿದಾಗ ಮತ್ತೊಂದು ನಿಮ್ಗೆ ನೆನಪಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಯೆಲ್ಲೋ ಕಲರ್ ನೋಡಿದಾಗ ನಿಮ್ಗೆ ಏನು ನೆನಪಾಗುತ್ತೆ, ಬನಾನಾ ನೆನಪಾಗತ್ತೆ. ಆಯಿತಾ, ನರ್ಸ್ ನೋಡಿದಾಗ ಯಾರು ನೆನಪಾಗ್ತಾರೆ, ಡಾಕ್ಟರ್ ನೆನಪಾಗ್ತಾರೆ. ಆಯಿತಾ, ನೀವು ಯಾವುದೋ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಮೇಲೆ ನೀವು ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ಕೊಂಡಾಗ ನಿಮ್ಗೆ ಬೇರೆ ಯಾವುದೋ ಒಂದು ನೆನಪು ಬರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಪ್ರೈಮಿಂಗ್ ಅಂತ ಹೇಳ್ತೀವಿ. ಪ್ರೊಸೀಜರಲ್ಸ್ ಅಂದ್ರೇನು, ಸ್ಕಿಲ್ಸ್ ಅಥವಾ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಕೌಶಲ್ಯಗಳಿರ್ಬೋದು, ಜ್ಞಾನ ಇರ್ಬೋದು. ಇದು ಫಾರ್ ಎಕ್ಸಾಂಪಲ್ ಅದಕ್ಕೆ ಏನಂತ ಹೇಳ್ತೀವಿ, ರೈಡಿಂಗ್ ಅ ಬೈಸಿಕಲ್, ಇದೊಂದು ಸ್ಕಿಲ್ ನಿಮ್ಮದು ಅಲ್ವಾ. ಸೊ ಇದು ಪ್ರೊಸೀಜರಲ್. ಕಂಡೀಷನಿಂಗ್ ಅಂದ್ರೇನು, ನ್ಯೂಟ್ರಲ್ ಸ್ಟಿಮ್ಯುಲಸ್ ಟ್ರಿಗರ್ಸ್ ರಿಫ್ಲೆಕ್ಸಿವ್ ರೆಸ್ಪಾನ್ಸ್ ಬೇಸ್ಡ್ ಆನ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಗೆ ಇದೇನಾಗತ್ತೆ ಅಂತಂದರೆ ನೀವು ನ್ಯೂಟ್ರಲ್ ಆಗಿರ್ತೀರ. ಆಯಿತಾ, ಸೊ ನೀವು ಯಾವಾಗ ಎಕ್ಸ್ಪೋಸ್ ಆಗ್ತೀರಾ ಯಾವುದೋ ಒಂದು ವ್ಯಕ್ತಿ, ಆಯಿತಾ, ಸೊ ಆ ವ್ಯಕ್ತಿಯಿಂದ ನಿಮ್ಗೇನೋ ಕೆಟ್ಟ ಘಟನೆ ನಡೆದಿದೆ ಅಥವಾ ಒಳ್ಳೆ ಘಟನೆ ಅಂದ್ಕೊಳ್ಳೋಣ, ಅದು ನಿಮ್ಗೆ ಏನಾಗುತ್ತೆ, ನೆನಪಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ನಾಯಿ ಓಡಿಸ್ಕೊಂಡ್ಬಂದಿದೆ ಅಂತ ಅಂದ್ಕೊಳ್ಳೋಣ, ಅಥವಾ ಯಾರೋ ಒಂದು ನಾಯಿ ಕಚ್ಚಿದೆ ನಿಮಗೆ. ಆಯಿತಾ, ಯಾವುದೋ ಚಿಕ್ಕವಳಿರ್ಬೇಕಾದ್ರೆ.
ಸೊ ನಿಮ್ಗೆ ಏನಾಗುತ್ತೆ, ನಾಯಿ ನಿಮ್ಮ ಕಣ್ಣೆದ್ರೆ ಬಂದಾಗ ಏನಾಗುತ್ತೆ, ನಿಮ್ಗೊಂದು ಹೆದರಿಕೆ ಸ್ಟಾರ್ಟ್ ಆಗುತ್ತೆ, ನೀವು ಆ ಪ್ಲೇಸಿಂದ ಹೋಗ್ಬಿಡ್ತೀರ ಅಲ್ವಾ. ಹೆಚ್ಚು ಕಮ್ಮಿ ನಾಯಿಗಿಂತ ನಾವು ಜಾಸ್ತಿ ಹೆದರ್ಕೊಳ್ಳೋದು ಈ ಹಸುಗಳಿಗೆ ಅವಾಗೆಲ್ಲ ಅಲ್ವಾ. ಸೊ ಹಸುಗಳು ಬಂದಾಗ ಎಲ್ಲಿ ಏನಾಗ್ತವೆ ಬಂದು ಏನು ಹಾಯ್ತವೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಬೇಸಿಕಲಿ ಬಂದಾಗ ಸ್ವಲ್ಪ ದೂರ ದೂರ ಹೋಗ್ತೀವಿ. ಯಾವುದೋ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದ್ರ ಬಗ್ಗೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಕಂಡೀಷನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಚೋದನೆಗಳು ಮತ್ತು ಉದ್ದೇಶಪೂರ್ವಕ ಸ್ಮರಣೆ ಇಲ್ಲದೆ ನಡವಳಿಕೆಯನ್ನ ಪ್ರದರ್ಶಿಸುವಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಅದನ್ನ ಕಂಡೀಷನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಕೀ ಬಿಹೇವಿಯರ್ ಮತ್ತೆ ಹೆಲ್ಪ್ಫುಲ್ ಬಿಹೇವಿಯರ್. ವೆರಿ 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 ಇಂಪಾರ್ಟೆಂಟ್, ತುಂಬಾ ಟೈಮ್ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಯಾವ್ದು ಡಿಸ್ಕಸ್ ಮಾಡೋಣ, ಕೀ ಬಿಹೇವಿಯರ್. ಲೆಸನ್ ಕ್ಲಾರಿಟಿ, ಇನ್ಸ್ಟ್ರಕ್ಷನಲ್ ವೆರೈಟಿ, ಟೀಚರ್ ಟಾಸ್ಕ್ ಓರಿಯಂಟೇಷನ್, ಎಂಗೇಜ್ಮೆಂಟ್ ಇನ್ ಲರ್ನಿಂಗ್ ಪ್ರೊಸೆಸ್, ಸ್ಟೂಡೆಂಟ್ ಸಕ್ಸಸ್ ರೇಟ್. ಇದಿಷ್ಟು ಕೀ ಬಿಹೇವಿಯರ್ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕಮ್ಸ್ ಅಂಡರ್ ಕೀ ಬಿಹೇವಿಯರ್. ಒಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ ಅಲ್ಲಿ ಯಾವುದೋ ಒಂದು ಹೆಲ್ಪ್ಫುಲ್ ಬಿಹೇವಿಯರ್ ಕೊಟ್ಟಿರ್ತಾರೆ. ನೀವು ಅದನ್ನ ಏನ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಆ ಥರದ್ದು ಕೇಳ್ತಾರೆ ಆಯ್ತಾ. ಸೊ ಯು ಮಸ್ಟ್ know about this. ಒಂದು lesson clarity, instructional variety, teacher task orientation, engagement in learning and students success rate. We will discuss about each and everything in a detailed way. First key behavior ನೋಡೋಣ. ಫಸ್ಟ್ ಲೆಸನ್ ಕ್ಲಾರಿಟಿ. ಲೆಸನ್ ಕ್ಲಾರಿಟಿ ಅಂದ್ರೇನು, ಪ್ರೆಸೆಂಟಿಂಗ್ ಐಡಿಯಾ ಲಾಜಿಕಲಿ ಆ್ಯಂಡ್ ಕ್ಲಿಯರ್ಲಿ ಟು ಸ್ಟೂಡೆಂಟ್ಸ್. ಅಂದರೆ ವಿದ್ಯಾರ್ಥಿಗಳಿಗೆ ವಿಚಾರವನ್ನು ತಾರ್ಕಿಕವಾಗಿ ಮತ್ತು ಸ್ಪಷ್ಟವಾಗಿ ಹೇಳುವಂಥದ್ದು ಆಯಿತಾ. ಪ್ರೆಸೆಂಟಿಂಗ್ ಐಡಿಯಾ ಲಾಜಿಕಲಿ ಆ್ಯಂಡ್ ಕ್ಲಿಯರ್ಲಿ, ಅದನ್ನು ಲೆಸನ್ ಕ್ಲಾರಿಟಿ. ನಾವು ಲೆಸನ್ ಮಾಡಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಮಕ್ಕಳಿಗೆ ಇದರ ಅರ್ಥ ಏನು ಅಂತ ಹೇಳಬೇಕು. ಇದನ್ನು ನಾವೇನಂತ ಹೇಳ್ತೀವಿ, ಲೆಸನ್ ಕ್ಲಾರಿಟಿ. ಸೆಕೆಂಡ್ ಒನ್, ಇನ್ಸ್ಟ್ರಕ್ಷನಲ್ ವೆರೈಟಿ. ಇನ್ಸ್ಟ್ರಕ್ಷನಲ್ ವೆರೈಟಿ ಅಂತಂದ್ರೇನು, ಯೂಸಿಂಗ್ ವೇರಿಯಸ್ ಟೀಚಿಂಗ್ ಟೂಲ್ಸ್ ಟು ಮೇಂಟೈನ್ ಇಂಟ್ರೆಸ್ಟ್. ಎಕ್ಸಾಂಪಲ್ ಮ್ಯಾಪ್ಸ್. ಅಂದರೆ ಮಕ್ಕಳ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ವಿವಿಧ ಬೋಧನಾ ಸಾಮಗ್ರಿಗಳನ್ನು ಉಪಯೋಗಿಸುವಂಥದ್ದು. ಎಕ್ಸಾಂಪಲ್ ಯಾವುದು, ಮ್ಯಾಪ್. ಇಂಟ್ರೆಸ್ಟ್ ತೋರಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮಗುಗೆ ನಾನು ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಸಿಂಪಲ್ ಆಗಿ ಫಾರೆಸ್ಟ್ ಬಗ್ಗೆ ಹೇಳೋದಕ್ಕಿಂತ ಯಾವುದೋ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಅಥವಾ ನಾವು ಯಾವುದೋ ಪಿಕ್ಚರ್ ತೋರಿಸ್ತೀನಿ, ಅವಾಗ ಮಕ್ಕಳಿಗೆ ಏನಾಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಇನ್ಸ್ಟ್ರಕ್ಷನಲ್ ವೆರೈಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಟೀಚರ್ ಟಾಸ್ಕ್ ಓರಿಯಂಟೇಷನ್. ಅಂದರೆ ಮ್ಯಾಕ್ಸಿಮೈಸಿಂಗ್ ದ ಟೈಮ್ ಸ್ಪೆಂಡ್ಸ್ ಇನ್ ಟೀಚಿಂಗ್. ನೀವು ಎಷ್ಟು ಈಗ ಸ್ಕೂಲಲ್ಲಿ ಇರುತ್ತೆ, ಒಂದು 45 ಮಿನಿಟ್ಸ್ ಸ್ಕೂಲಲ್ಲಿ ಲೆಸನ್ ಮಾಡಬೇಕು. ಈಗ ಕಾಲೇಜಲ್ಲಿ ಆದರೆ 1 ಅವರ್ ಮಾಡಬೇಕು ಅಂತ ಇರುತ್ತೆ. ನೀವು ಅದನ್ನು ಬಿಟ್ಟು ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡ್ತೀರಾ ಟೀಚಿಂಗಲ್ಲಿ ಅನ್ನೋದನ್ನು ಟೀಚರ್ ಟಾಸ್ಕ್ ಓರಿಯಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಂಗೇಜ್ಮೆಂಟ್ ಇನ್ ಲರ್ನಿಂಗ್ ಪ್ರೊಸೆಸ್. ಎಂಗೇಜ್ಮೆಂಟ್ ಇನ್ ಲರ್ನಿಂಗ್ ಪ್ರೊಸೆಸ್ ಅಂದ್ರೆ ಕೀಪಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ಲೆಸನ್. ಅಂದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಪಾಠದಲ್ಲಿ ಸಕ್ರಿಯವಾಗಿ ತೊಡಗುವಂತೆ ಮಾಡುವಂಥದ್ದು. ಇದನ್ನು ನಾವೇನಂತ ಹೇಳ್ತೀವಿ, ಎಂಗೇಜ್ಮೆಂಟ್ ಇನ್ ಲರ್ನಿಂಗ್ ಪ್ರೊಸೆಸ್. ಓಕೆ, ನೆಕ್ಸ್ಟ್, ಸ್ಟೂಡೆಂಟ್ ಸಕ್ಸಸ್ ರೇಟ್. ಎನ್ಶ್ಯೂರಿಂಗ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪ್ಲೀಟ್ ಟಾಸ್ಕ್ ವಿತ್ ಅ ಹೈ ರೇಟ್ ಆಫ್ ಅಕ್ಯುರಸಿ. ಅಂದರೆ ವಿದ್ಯಾರ್ಥಿಗಳು ಹೆಚ್ಚಿನ ನಿಖರತೆಯೊಂದಿಗೆ ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಮತ್ತು ಪೂರ್ಣ ಮಾಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಖಚಿತಪಡಿಸ್ಕೊಳ್ಳೋಂಥದ್ದು. ಅದನ್ನು ನಾವೇನಂತ ಹೇಳ್ತೀವಿ, ಸ್ಟೂಡೆಂಟ್ ಸಕ್ಸಸ್ ರೇಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತೀವಿ, ಹೆಲ್ಪ್ಫುಲ್ ಬಿಹೇವಿಯರ್. ಹೆಲ್ಪ್ಫುಲ್ ಬಿಹೇವಿಯರಲ್ಲಿ ಯಾವ್ಯಾವ ಬರುತ್ತೆ, ಯೂಸಿಂಗ್ ಸ್ಟೂಡೆಂಟ್ಸ್ ಐಡಿಯಾಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಆಲೋಚನೆಯನ್ನು ಮತ್ತೆ ಕೊಡುಗೆಗಳನ್ನು ಬಳಸುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಆಯಿತಾ. ಅವ್ರ ಐಡಿಯಾಗಳನ್ನು ನಾವು ಬಳಸ್ಕೊಂಡು ಲೆಸನ್ಗಳನ್ನು ಪ್ರಸ್ತುತಪಡಿಸ್ತಾ ಹೋಗುವಂಥದ್ದು. ಓಕೆ, ಸೆಕೆಂಡ್ ಒನ್, ಸ್ಟ್ರಕ್ಚರಿಂಗ್. ಸ್ಟ್ರಕ್ಚರಿಂಗ್ ಅಂತಂದ್ರೇನು, ಪ್ರೊವೈಡ್ ಸಮ್ಮರೀಸ್ ಟು ಬ್ರಿಡ್ಜ್ ಓಲ್ಡ್ ಆ್ಯಂಡ್ ನ್ಯೂ ಕಂಟೆಂಟ್. ಅಂದರೆ ಏನು ಹೇಳ್ತೀವಿ, ಹಳೆ ಮತ್ತು ಹೊಸ ವಿಷಯಗಳನ್ನು ಬೆಳೆಸೋದಕ್ಕೆ ನಾವೇನು ಮಾಡ್ತೀವಿ, ಸಮರಿಗಳನ್ನು ಕೊಡೋದು. ಸಮರಿ ಅಂದರೆ ಸಾರಾಂಶಗಳನ್ನು ಕೊಡ್ತಾ ಹೋಗೋದು. ಕ್ವೆಶ್ಚನಿಂಗ್ ಅಂದ್ರೇನು, ಯೂಸಿಂಗ್ ಬೋತ್ ಕಂಟೆಂಟ್ ಆ್ಯಂಡ್ ಪ್ರೊಸೆಸ್ ಕ್ವೆಶ್ಚನ್ಸ್ ಟು ಚೆಕ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ತಿಳುವಳಿಕೆಯನ್ನು ಹೆಚ್ಚಿಸೋದಕ್ಕೋಸ್ಕರ ವಿಷಯ ಮತ್ತು ಅದಕ್ಕೆ ತಕ್ಕನಾಗೆ ಪ್ರಶ್ನೆಗಳನ್ನು ಬಳಸುವಂಥದ್ದು. ಇದನ್ನು ಏನಂತ ಹೇಳ್ತೀವಿ, ಕ್ವೆಶ್ಚನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರೋಬಿಂಗ್. ಪ್ರೋಬಿಂಗ್ ಅಂದ್ರೇನು, ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಇಲಾಬರೇಟ್ ಆನ್ ದೇಯರ್ ಆನ್ಸರ್ಸ್. ಅಂದರೆ ವಿದ್ಯಾರ್ಥಿಗಳು ತಮ್ಮ ಉತ್ತರವನ್ನು ವಿವರಿಸಲು ಪ್ರೋತ್ಸಾಹ ಕೊಡುವಂಥದ್ದು. ಇದನ್ನು ಪ್ರೋಬಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಟೀಚರ್ಸ್ ಅಫೆಕ್ಟ್ ಅಂದ್ರೇನು, ಬಿಲ್ಡಿಂಗ್ ಅ ಪಾಸಿಟಿವ್ ಕ್ಲಾಸ್ ರೂಮ್ ಕ್ಲೈಮೇಟ್ ಥ್ರೂ ಎಂಥೂಸಿಯಾಸಮ್. ಅಂದರೆ ಉತ್ಸಾಹದ ಮೂಲಕ ಸಕಾರಾತ್ಮಕ ತರಗತಿಯನ್ನು
ಏನು ಕ್ರಿಯೇಟ್ ಮಾಡೋ ಅಂಥದ್ದು. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಟೀಚರ್ ಅಫೆಕ್ಟ್ ಅಂತ ಹೇಳಿ ಹೇಳ್ತೀವಿ. ಓಕೆ, ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರದ್ದು ನಿಮಗೆ ಫಸ್ಟ್ ಆಫ್ ಆಲ್ ನಾನು ಏನು ಪಿಕ್ಚರ್ ಹಾಕಿದ್ದೀನಲ್ಲ ಅದು ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಅಂದರೆ ಎಕ್ಸ್ಪ್ಲನೇಷನ್ ಯಾಕೆ ಕೊಟ್ಟಿದ್ದೀನಿ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿದ್ರೆ, ಆ ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ ನಿಮಗೆ ಆನ್ಸರನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಸ್ಲೈಡನ್ನು ನೀವು ಮಿಸ್ ಮಾಡೋರಿಗೆಲ್ಲ ಯು ಹ್ಯಾವ್ ಟು ರೀಡ್ ಫಾರ್ ಯು ಜಿ ಸಿ ನೆಟ್ ಅಷ್ಟೇ, ಆಮೇಲೆ KCET ಅಷ್ಟೇ. ಓಕೆನಾ? ಸೊ ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡ್ತೀನಿ. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾಳೆ ಕ್ಲಾಸಲ್ಲಿ ಇವ್ಯಾಲ್ಯೂಯೇಷನ್ ಬಗ್ಗೆ ಮಾಡ್ತೀನಿ. ಸೊ ಅಲ್ಲಿಗೆ ಎಂಡ್ ಮಾಡ್ತೀನಿ ಆ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು. ಇಷ್ಟು ಕಾನ್ಸೆಪ್ಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ವೆರಿ 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 ಇಂಪಾರ್ಟೆಂಟ್, ಯು ಮಸ್ಟ್ ನೋ. ಓಕೆ, ಸೊ UGC NET ಈಗ ಅಪ್ಕಮಿಂಗ್ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೆ ಇಷ್ಟು ಓದ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್, ಆಯಿತಾ? ಸೊ ಇದಾದ್ಮೇಲೆ ನಾವೇನು ಮಾಡೋಣ ಅಂದರೆ 2026 ರೀಸೆಂಟಾಗಿ UGC NET ಮಾಡಿದಾರಲ್ಲ, ಸೊ 2026ನ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ, ಎಕ್ಸ್ಪೆಷಲಿ PYQs, ಆಯಿತಾ? ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ದು ಬರೀ ಟೀಚಿಂಗ್ ಆ್ಯಪ್ಟಿಟ್ಯೂಡ್ 2026 ಯಾವ್ಯಾವ ಇದರಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಇರ್ಬೋದು, ಕಾಮರ್ಸಲ್ಲಿ ಇರ್ಬೋದು, ಇಂಗ್ಲೀಷಲ್ಲಿ ಯಾವ ಥರ ಕ್ವೆಶನ್ಸನ್ನು ಕೇಳಿದರೆ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.